ನಿರಂತರತೆ ಇರಬೇಕು. ಒಂದ್ ವೇಳೆ ನಮ್ ಕ್ಲೈಮೇಟ್ ನಮ್ ಮನೆ ಬರೋಣ ಕೈ ಕೊಟ್ಬಿಡ್ತು ಅಂತಂದ್ರೆ ಇನ್ನೊಂದ್ ಬೆಳೆಯಲ್ಲಿ ಕೈ ಹಿಡಿಬೋದಲ್ವಾ. ನಿರಂತರವಾಗಿ ಗೊಬ್ಬರಗಳು ಬಿಡಬಾರ್ದು. ನೈಟ್ರೋಜನ್ ಕಂಟೆಂಟ್ ಕಡಿಮೆ ಬಿಟ್ಕೋಬೇಕು ಇದಕ್ಕೆ. ಯಾಕಂತಂದ್ರೆ ನಾ ಈ ಗಿಡ ಇಲ್ಲಿ ಬೇಗ ಬೆಳವಣಿಗೆ ಆಯ್ತು ಅಂದ್ರೆ ನಮ್ದು ವ್ಯಾಲಿ ಇಲ್ಲಿವರೆಗೂ ಅಷ್ಟೇ. ಈ ಗಿಡದ್ದು ಇಲ್ಲಿವರೆಗೂ ಬೇಗ ಮುಟ್ಬಿಡ್ತಂದ್ರೆ ನಮ್ದಲ್ಲಿ ಕ್ರಾಪ್ ಹಂಗಾಗಿ ನೈಟ್ರೋಜನ್ ಇರ್ತಕ್ಕಂತ ಅಂಶಗಳನ್ನ ಆದಷ್ಟು ಕಡಿಮೆ ಬಿಟ್ಕೊಬೇಕು. 8 ರಿಂದ 40 ಟನ್ ಇಲ್ಲಿ ತನಕ ಸಿಕ್ಕಿದೆ. ನಮ್ಮ ಮಾನವರು ತೋಟಕ್ಕೆ ಹೋಗಿ ಅವ್ರ ಹತ್ರ ಎಕ್ಸ್ಪೀರಿಯನ್ಸ್ ಅವ್ರು ತಗೊಂಡು ಏನೇನ್ ಮಾಡಿದ್ರು, ಎಲ್ಲೆಲ್ಲಿ ಇಡುದ್ರು ಅವ್ರು ಅದೆಲ್ಲ ನೋಡ್ಕೊಂಡು ನಾನು ಅಲ್ಲಿ ಇಡುದೆ, ನಾನು ಅಲ್ಲಿ ಪಾಸ್ ಆಗಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಎಲ್ಲ ರೈತರು ಅದೇ ತರ ಮಾಡಿ ನಾನು ಹೇಳಕ್ ಇಷ್ಟಪಡ್ತೀನಿ. ಆ ಎಕರೆಯಲ್ಲಿ ಮಾಡಿ ನಿಮ್ಗೆ ಮಾರ್ಕೆಟಿಂಗ್ ಗೊತ್ತಾಗುತ್ತೆ, ಬೆಳೆ ಬಗ್ಗೆ ಗೊತ್ತಾಗುತ್ತೆ, ಯಾವ ಗೊಬ್ಬರ ಬಿಡಬೇಕು, ಯಾವ ಔಷಧಿ ಹೊಡಿಬೇಕು ಎಲ್ಲ ಗೊತ್ತಾಗುತ್ತೆ. 1/2 ಎಕರೆ ಮಾಡಿ ನೆಕ್ಸ್ಟ್ ನೀವು 5 ಎಕರೆ ಮಾಡಿ, ದುಡ್ಡು ಇತ್ತು ಅಂದ್ರೆ. ಇಲ್ಲ ಅಂದ್ರೆ ಸಾಲ ಬೇಕಾದ್ರೂ ಮಾಡಿ ನಿಮ್ಗೆ, ಯಾಕಂದ್ರೆ ನಾಲೆಜ್ ಇರುತ್ತೆ ಅವಾಗ. ನಮ್ಮ ವೀಕ್ಷಕರಿಗೆಲ್ಲಾನು ನಮ್ಮ ಚಾನೆಲ್ಗೆ ಸ್ವಾಗತ, ವೆಲ್ಕಮ್. ಇವತ್ತಿನ ವಿಚಾರ ಏನಂದ್ರೆ ಕ್ಯಾಪ್ಸಿಕಮ್ ಕೃಷಿ ಸುಮಾರು ನಮ್ಮ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀವಿ, ಆಲ್ರೆಡಿ ನಮ್ಮ ವೀಕ್ಷಕರಿಗೆ ಗೊತ್ತಿರುತ್ತೆ. ಆದ್ರೆ ಇವತ್ತು ವಿಶೇಷ ಅಂತ ಅನಿಸ್ತು. ನಮ್ಮ ಸದ್ಯಕ್ಕೆ ನಮ್ಮ ತಾಲೂಕಿನವರಾಗಿರ್ತಕ್ಕಂಥ ನಮ್ಮ ಲೋಕಲ್ ಅಲ್ಲಿ ಇದ್ಕೊಂಡು ನಮ್ಗೆ ಗೊತ್ತಿರ್ಲಿಲ್ಲ. ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಇವ್ರ ವಿಡಿಯೋಗಳನ್ನ ಸುಮಾರು ನೋಡ್ತಾ ಇದ್ವಿ, ಯಾರಪ್ಪ ಇಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳಿ ಗೊತ್ತಿರ್ಲಿಲ್ಲ. ಆಮೇಲೆ ನಮಗೆ ಪರಿಚಯದವರು ಅವ್ರನ್ನ ಕನೆಕ್ಟ್ ಮಾಡಿ ಪರಿಚಯ ಮಾಡ್ಕೊಂಡಿದ್ದಾರೆ. ನಿಮ್ಗೆ ಸುಮಾರು ಜನ ಇವರು ಗೊತ್ತಿರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ. RJ Bro 007 ಅಲ್ವಾ ಸರ್? ನಮ್ಗೆ ಅವ್ರದ್ದು ಅಂದ್ರೆ ಸ್ವಂತ ರೀಲ್ಸ್ ಅಲ್ಲಿ ಮಾತ್ರ ನೋಡಿದ್ವಿ. ಆದ್ರೆ ಸುಮಾರು ಜನ ನಿಜ ಜೀವನದ ಬಗ್ಗೆ ಯಾವಾಗ್ಲೂ ರೀಲ್ಸ್ ಮಾಡಿ ಆಗ್ತಾ ಇದ್ರು ಇನ್ಸ್ಟಾಗ್ರಾಮ್ ಅಲ್ಲಿ. ತುಂಬಾ ಇಷ್ಟ ಆಗ್ತಾ ಇತ್ತು, ಫಾರ್ಮರ್ಸ್ ಪರವಾಗಿ ಎಲ್ಲ ಆಗ್ತಾ ಇದ್ರು. ಆಮೇಲೆ ತುಂಬಾ ಇಷ್ಟ ಆಯ್ತು, ಅವ್ರನ್ನ ಭೇಟಿ ಮಾಡ್ಲೇಬೇಕು, ಅವ್ರ ಜೊತೆ ಕ್ಯಾಪ್ಸಿಕಮ್ ಕೃಷಿನಲ್ಲೆಲ್ಲ ಮಾಡ್ತಾ ಇದ್ರು. ಅವ್ರ ಜೊತೆ ಮ್ಯಾಟ್ರ್ ತಗೋಬೇಕು, ಅಂದ್ರೆ ಕೃಷಿ ಬಗ್ಗೆ ವಿಷಯನ ತಗೋಬೇಕು ಅಂತ ಅನಿಸ್ತು. ಕ್ಯಾಪ್ಸಿಕಮ್ ಕೃಷಿ ವಿಡಿಯೋಗಳು ಎಷ್ಟೇ ಇದ್ರು ಇಂಥವರು ಇನ್ಸ್ಪಿರೇಷನ್ ನಮ್ಮ ಫಾರ್ಮರ್ಸ್ಗೆ ಬೇಕೇ ಬೇಕು ಅಂತೇಳಿ ಅವ್ರ ಮುಖಾಂತರ ವಿಡಿಯೋ ತಗೋಣ ಅಂತ ಬಂದಿದ್ದೀವಿ. ಅವ್ರ ಮುಖಾಂತರ ಇನ್ನಷ್ಟು ಮಾಹಿತಿಗಳು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಥ್ಯಾಂಕ್ಸ್ ಫಾರ್ ಕಮಿಂಗ್ ಟು ಅವರ್ ಫಾರ್ಮ್ ಸರ್. ಬನ್ನಿ ನಮ್ಮ ಫಾರ್ಮ್ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮ್ಗೆ. ಸರ್ ಹಾಗೆ ಈಗ ಕ್ಯಾಪ್ಸಿಕಮ್ ಕೃಷಿ ಬಗ್ಗೆ ಬಂದಿದೆ. ಕ್ಯಾಪ್ಸಿಕಮ್ ಕೃಷಿ ಬಗ್ಗೆ ಸುಮಾರು ವಿಡಿಯೋಗಳು ಅಪ್ಲೋಡ್ ಮಾಡಿದೀವಿ. ಇದ್ರ ಬಗ್ಗೆ ಇನ್ನಷ್ಟು ವಿಷಯಗಳು, ಯಾಕೆಂದ್ರೆ ಒಂದೇ ಕೃಷಿನಲ್ಲಿ ಸುಮಾರು ಫಾರ್ಮರ್ಸ್ ನಾವು ಭೇಟಿ ಮಾಡ್ಬೇಕಾದ್ರೆ ಒಬ್ಬೊಬ್ರು ವಿಚಾರ ಕೃಷಿ ಬಗ್ಗೆ, ಯಾಕೆ ಬೆಳೆ ಒಂದೇ ಇರ್ಬೋದು, ಅವ್ರು ಮಾಡ್ತಕ್ಕಂತ ಕೃಷಿ ವಿಚಾರ ಮತ್ತೆ ಅವ್ರ ವಿಧಾನ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ ಒಂದ್ ರೈತರಿಗೆ. ಅದರಿಂದ ನಿಮ್ಮಷ್ಟು ಅಮೂಲ್ಯವಾದ ಸಲಹೆಗಳು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ನಮ್ದು ನಮ್ ತಾತನವ್ರ ಕಾಲದಿಂದ ನಮ್ಮ ತಾತನವ್ರ ಕಾಲದಿಂದ ನಮ್ಮ ಅಪ್ಪನವ್ರಿಗೆ ಬಂತು. ನಮ್ಮ ಅಪ್ಪನವರಿಂದ ನಾನು ಎಜುಕೇಶನ್ ಮಾಡಿದೆ, ಡಿಗ್ರಿ ಎಲ್ಲ ಕಂಪ್ಲೀಟ್ ಆಯ್ತು. ಹಂಗಾಗಿ ನಾನು ಇದೇ ಫೀಲ್ಡ್ಗೆ ಬಂದೆ, ಎಲ್ಲೂ ಜಾಬ್ ಹೋಗ್ಲಿಲ್ಲ, ಇದಕ್ಕೆ ಬಂದೇನೆ, ಇದ್ರಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ವ್ಯವಸಾಯ ಮಾಡ್ತಾ ಇದ್ದೀನಿ. ನಾನು ನಿಮ್ಮನ್ನ ಫಸ್ಟ್ ಅಲ್ಲಿ ನೋಡಿದಾಗ ರೋಸ್ ಬೆಳೆ ಅನ್ನೋದು ತುಂಬಾನೇ ಚೆನ್ನಾಗಿ ಮಾಡ್ತಾ ಇದ್ದೀನಿ. ರೋಸು ಮತ್ತೆ ಈ ಚೆಂಡು ಹೂವ ಇಂಥದೆಲ್ಲ ನಾನು ತುಂಬಾ ನೋಡಿದೀನಿ. ಬಟ್ ಅದಾದ್ಮೇಲೆ ಬಂದು ನೀವು ತರಕಾರಿ ಬೆಳೆನ ಮಾಡಕ್ ಸ್ಟಾರ್ಟ್ ಮಾಡಿದೀರ. ಫಸ್ಟ್ ಆಗಿ ನೀವು ಮಾಡಿರೋದು ಕ್ಯಾಪ್ಸಿಕಮ್ ಬೆಳೆ. ಯಾವ ರೀತಿ ಇದೆ ನಿಮ್ ಫೀಲಿಂಗ್? ಅಂದ್ರೆ ಹೂ ಬೆಳೆಯಿಂದ ಬಂದು ಈಗ ತರಕಾರಿ ಬೆಳೆಗೆ ಬಂದಿದ್ದೀರಲ್ಲ, ಯಾವ ರೀತಿ ಇದೆ? ಯಾವ ರೀತಿ ನಿಮ್ಗೆ ಮೋಟಿವೇಟ್ ಆಯ್ತು ಈ ತರ ಮಾಡ್ಬೇಕು? ಅಂದ್ರೆ ಇದಕ್ಕೆ ಮಾಡಿದ್ರೆ ಇನ್ಕಮ್ ಇದೆ, ಬಟ್ ಇವಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದು ಮಾಡಿದ್ರೆ ಇನ್ಕಮ್ ಖಂಡಿತ ಇದೆ. ಈ ವಿಸ್ತೀರ್ಣಕ್ಕೆ ನೀವು ಬೇಸಿಕ್ ಒಂದು ಕ್ರಾಪ್ ಹಾರ್ವೆಸ್ಟಿಂಗ್, ಫಸ್ಟ್ ಹಾರ್ವೆಸ್ಟಿಂಗ್ ಇರುತ್ತಲ್ವಾ, ಅಲ್ಲಿಗೆ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ಅನ್ನೋದೇನಾದ್ರು ಒಂದು ಮಾಹಿತಿ ಇದೆ ಸರ್. ಆಲ್ಮೋಸ್ಟ್ ಒಂದು 7 ರಿಂದ 8 ಲಕ್ಷ ಖರ್ಚು ಬಂದಿದೆ ಸರ್. 7 ರಿಂದ 8 ಲಕ್ಷ ಖಂಡಿತ ಬಂದಿದೆ. ನೀವೆಲ್ಲ ಹೊಸದಾಗಿ ಮಾಡಿರೋದ್ರಿಂದ ಜಾಸ್ತಿ ಇದೆ. ಒಂದೇ ಒಂದು ಪೈಪ್ ಇರ್ಲಿಲ್ಲ, ಒಂದು ಏನು ಕಡ್ಡಿ ಸಮೇತ ಎಲ್ಲ ಕೊಂಡ್ಕೊಂಡ್ ಬಂದಿದ್ದೆ. ಹೊಸ ಭೂಮಿ ಅಲ್ವಾ, ಸೊ ಹಂಗಾಗಿ ಅಷ್ಟಾಯ್ತು. ಬೇರೆಯವ್ರ ಕಡೆ ಕಡ್ಡಿ ಅಥವಾ ಮೆಸ್ಸು ಡ್ರಿಪ್ ಏನಾದ್ರು ಇತ್ತಂದ್ರೆ ಅವು ಕಮ್ಮಿ ಆಗ್ತಾ ಹೋಗ್ತವೆ. ಖಂಡಿತ, ನಾನು ಅದನ್ನೇ ಅನ್ಕೊಂಡೆ. ಈಗ ನಾರ್ಮಲ್ ಆಗಿ 1 ಎಕರ್ ಮಾಡ್ಬೇಕಂದ್ರೆ ಒಂದು 4 lakhs 4.5 lakhs ಅಲ್ಲಿ ಆಗುತ್ತೆ. ಬಟ್ ಒಂದ್ ಸ್ವಲ್ಪ ಪೈಪ್ ಲೈನ್ಸ್ ಎಲ್ಲ ಹೊಸದಾಗಿ ಸ್ವಲ್ಪ ತುಂಬಾ ಫೀಲ್ಡ್ ಚೂಸ್ ಮಾಡ್ಕೊಂಡು ಇದ್ರಲ್ಲಿ ಸಕ್ಸಸ್ ಅನ್ನೋದನ್ನ ಕಂಡಿದ್ದೀರಾ. ಸೊ ಅದರಿಂದ ನಂಗೆ ತುಂಬಾ ಖುಷಿ ಆಯ್ತು. ಮತ್ತೆ ಸರ್, ಈಗ ಒಟ್ಟಾರೆ ನೀವು ಈ ಬೆಳೆನ ಹಾಕಿ ಒಂದ್ ಎಷ್ಟು ದಿನ ಆಗಿರ್ಬೋದು ಸರ್? ಒಂದು 5 ತಿಂಗಳಾಗಿದೆ. 5 ತಿಂಗಳಾಗಿದೆ. ಸೊ ಇನ್ನ ಕ್ರಾಪ್ ವಿಚಾರಕ್ಕೆ ಬಂದಾಗ ಶಾಂಪಲ್ ಸ್ಟಾರ್ಟ್ ಆದಾಗಿಂದ ಸುಮಾರು ಎಷ್ಟು ಹಾರ್ವೆಸ್ಟಿಂಗ್ ತಗೊಂಡಿದ್ದೀರಾ? ಟೋಟಲ್ ಒಂದು 13 ರಿಂದ 14 ಸಲ ಮಾಡಿದ್ದೀರಾ. ಅಪ್ರಾಕ್ಸಿಮೇಟ್ ಒಂದು 38 ರಿಂದ 40 ಟನ್ ಇಲ್ಲಿ ತನಕ ಸಿಕ್ಕಿದೆ ಸರ್. ಇದು ಸಿಂಜೆಂಟ್ ಅವ್ರದ್ದು ಇಂಟ್ರೂಡರ್ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ನೋಡಿದ್ರೆ ಈ ಇಂಟ್ರೂಡರ್ ಸ್ವಲ್ಪ ಕಾಯಿ ಬೇರೆ ವೆರೈಟಿ ಹೋಲಿಸಿದ್ರೆ ಕಾಯಿ ಕಮ್ಮಿ ಅಂತ ಹೇಳಿದ್ರು. ಸೊ ಹಂಗಾಗಿ ಡಬಲ್ ಮಾಡಿ ಅದನ್ನ ಇಲ್ಲಿ ಮ್ಯಾನೇಜ್ ಮಾಡೋಣ ಅಂತ ಹೇಳ್ಬಿಟ್ಟು ಡಬಲ್ ಮಾಡಿದೀವಿ. ಸೊ ನೀವ್ ಅನ್ಕೊಂಡಿದ್ದು ಈಲ್ಡ್ ನೀವು ತಗೊಂತಾ ಇದೀರಾ ಅಂತ ಅನ್ಸ್ತಾ ಇದೆಯಾ? ಪರವಾಗಿಲ್ಲ, ಸ್ವಲ್ಪ ಕಡಿಮೆನೆ. ಬೇರೆ ಈ ರಿಜ್ವಾನ್ ಹೋಗೆಲ್ಲ ಹೋಲಿಸಿದ್ರೆ ಸ್ವಲ್ಪ ಕಡಿಮೆನೆ. ಬಟ್ ಓಕೆ, ನಾವು ಕೊಟ್ಟಿರೋ ಒಂದು ಫರ್ಟಿಲೈಸರ್ ಔಷಧಿಗೆಲ್ಲಾನು ಓಕೆ ಅನ್ಸುತ್ತೆ ನಮ್ಗೆ. ಕಮ್ಮಿ ಅಂತ ಅನ್ಸಿಲ್ಲ, ಪರವಾಗಿಲ್ಲ, ಓಕೆ.
ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ಪಿಕ್ ಮಾಡ್ಕೊಬೇಕು, ಫರ್ಟಿಲೈಸರ್ಸ್ ಕೊಡೋದು. ಇದೆಲ್ಲ ನಿಮ್ಗೆ ಏನ್ ಕಷ್ಟ ಅನ್ಸಿಲ್ವಾ? ಇಲ್ಲ ಸರ್, ನಾವು ಗುಲಾಬಿ ಬೆಳೆದಿರೋ ಕಾರಣದಿಂದಾಗಿ ಅಲ್ಲಿ ಗುಲಾಬಿಲ್ ನಾವು ರಾತ್ರಿ ಹೊತ್ತೆಲ್ಲ ಕೆಲಸ ಮಾಡ್ತಿದ್ವಿ. ಬಟ್ ಇದಕ್ಕೆ ಹೋಲಿಸಿದ್ರೆ ನಮ್ಗೆ ತುಂಬಾ ಈಸಿ ಅನ್ಸುತ್ತೆ ನನಗೆ ಈ ಒಂದು ಕ್ರಾಪ್ ಮಾಡ್ಲಿಕ್ಕೆ. ಈಸಿ ಯಾಕಂತಂದ್ರೆ ಅದು 4-5 ದಿನ ಹೊಡಿತಿದ್ವಿ ಸ್ಪ್ರೇಗಳು. ರಾತ್ರಿ ಹೊತ್ತೆಲ್ಲ ಮಾರ್ಕೆಟಿಂಗ್ ಹೋಗಿ ಆಗ್ತಿತ್ತು. ಬಟ್ ಇದಂಗಿಲ್ಲ, ಕಾಯಿ ವಾರಕ್ಕೊಂದ್ಸಲ, ವೀಕ್ಲಿ ಒಂದ್ಸಲ ಕಾಯಿ ಕೀಳ್ತೀವಿ. 4 to 5 days ಒಂದ್ಸು ಸ್ಪ್ರೇ ಕೊಡ್ತೀವಿ. ಒಂದು 5 days ಒಂದ್ಸು ಮತ್ತೆ ಫರ್ಟಿಲೈಸರ್ಸ್ ಕೊಡ್ತೀವಿ. ಮತ್ತೆ ಲೇಬರ್ಸ್ ಎಲ್ಲಾನು ಕಟ್ಟಕ್ ಬರ್ತಾರಲ್ಲ, ಅವರೆಲ್ಲ ಕಟ್ಕೊಂತಾರೆ. ನಾವ್ ಇದ್ದು ಮಾಡ್ಬೇಕಷ್ಟೇ, ಜೊತೆಲಿ ಈ ರೀತಿ ಮಾಡಿ ಅಂತ ಏನೇನ್ ಹಾಕ್ತೀರಿ ನಮ್ ಬೆಳೆಯಲ್ಲಿ ಅಂತ ಡೈಲಿ ಚೆಕ್ ಮಾಡ್ಕೊಂಡು ಈ ತರ ಇದೆ ಅಂತ ಅದಕ್ಕ ನಾವು ಸ್ಪ್ರೇಗಳಾಗಿರ್ಬೋದು, ಫರ್ಟಿಲೈಸರ್ಸ್ ಆಗಿರ್ಬೋದು ಕೊಟ್ಕೊಂಡು ಮೇಂಟೈನ್ ಮಾಡಿದ್ರೆ ಆರಾಮಾಗಿ ಮಾಡ್ಬೋದು. ಆಸ್ ಅ ಫಾರ್ಮರ್ ನಾನು ಹೇಳ್ತೀನಿ, ಈಗ ನಾವು ಬೆಳಿಗ್ಗೆ ಎದ್ದು ಬಂದು ನಮ್ ಮಕ್ಕಳನ್ನ ಯಾವ ರೀತಿ ಎಲ್ಲ ಸ್ಟಾರ್ಟ್ ಮಾಡಿ ಎದ್ದಾಗ ನೋಡ್ಕೋತೀರಿ, ಸೊ ಅದೇ ರೀತಿಯಲ್ಲೇ ನಾವು ಬಂದು ಬೆಳಿಗ್ಗೆ ಒಂದು ತೋಟ ಪೂರ್ತಿ ರೌಂಡ್ ಹಾಕಿ ಗಿಡದಲ್ಲಿ ಏನೇನ್ ಚೇಂಜಸ್ ಆಗುತ್ತೆ ಅಂತ ತಿಳ್ಕೊಂಡ್ರೆ ತುಂಬಾನೇ ಯೂಸ್ ಆಗುತ್ತೆ. ಅದೇ ತರ ಮಾಡ್ಬೇಕು ಎಲ್ಲ ಫಾರ್ಮರ್ಸ್. ಇವಾಗ ಇದೇ ನಮ್ ಬೇರೆ ಕಂಪನಿ ಅಲ್ಲ, ಇದು ನಮ್ ಕಂಪನಿ ಅನ್ಕೋಬೇಕು. ನನ್ ಕಂಪನಿಲಿ ಏನೇನ್ ಆಗ್ತಿದೆ, ಎಲ್ಲಿ ಪಾರ್ಟ್ ಆಗಿರೋದಕ್ಕೆ ನನಗೆ ಲಾಸ್ ಆಗ್ತಿದೆ, ಅದು ಸಂಪೂರ್ಣ ಅರಿವಿದ್ರೆ ಮಾತ್ರ ಅಗ್ರಿಕಲ್ಚರ್ ಇನ್ಕಮ್ ಮಾಡಕ್ ಸಾಧ್ಯ. ಇಲ್ಲ ಅಂತಂದ್ರೆ ನಾನು ಯಾರು ಬೇರೆಯವ್ರ ತರ ನಾನು ಮಾಡ್ಬಿಟ್ಟಿದೀನಿ ಇನ್ಕಮ್ ಬರುತ್ತೆ ಬಿಡು ಅನ್ನೋದೆಲ್ಲ ಸುಳ್ಳು ಸರ್. ಕೆಲವೊಬ್ರು ಬೇಸಿಕ್ ಟೈಮ್ ಅಲ್ಲಿ ಬರ್ತಾರೆ, ಒಂದ್ ಬೆಳೆ ಮಾಡ್ತಾರೆ, ಒಂದು ಫೈಲೂರ್ ಅನ್ನ ತಗೊಳ್ತಾರೆ, ಫೈಲೂರ್ ತಗೊಂಡ್ಬಿಟ್ಟು ಅದು ಅಲ್ಲಿಗೆ ಮುಗೀತು ಅನ್ನೋದಕ್ಕೆ ಬಿಟ್ಬಿಡ್ತಾರೆ. ಸೊ ಅಂತವ್ರಿಗೆ ಒಂದು ಕಿವಿ ಮಾತು ಕೊಡೋದ್ರೆ ಏನ್ ಹೇಳ್ತೀರಾ ನೀವು? ಇಲ್ಲ, ಒಂದೇ ಬೆಳೆ ಅಂತ ಮಾಡಬಾರ್ದ್ರಲ್ಲಿ ನಿರಂತರತೆ ಇರಬೇಕು. ಒಂದ್ ವೇಳೆ ನಮ್ ಕ್ಲೈಮೇಟ್ ನಮ್ ಮನೆ ಬರೋ ಕೈ ಕೊಟ್ಬಿಡ್ತು ಅಂತಂದ್ರೆ ಇನ್ನೊಂದ್ ಬೆಳೆಯಲ್ಲಿ ಕೈ ಹಿಡಿಬೋದಲ್ವಾ? ನಿರಂತರವಾಗಿ ಪ್ರಯತ್ನ ಮಾಡ್ಬೇಕಷ್ಟೇ. ನೀವ್ ಒಂದು ಪ್ರಯತ್ನ ಮಾಡ್ಬಿಟ್ಟು ಸೋಲ್ ಬಿಟ್ರಿ ಅಂತ ಕೆಳಗ್ ಬಂದ್ಬಿಟ್ರೆ ಮಾಡಬಾರ್ದು. ಇದ್ರಲ್ಲಿ ಇದು ಕೃಷಿ 2-3 ಹಂಗೆ ನಿರಂತರ ಹೋದ್ರೆ ಖಂಡಿತವಾಗಿ ಸಕ್ಸಸ್ ಆಗ್ಬೋದು. ಭೂಮಿ ತಾಯಿ ಯಾವತ್ತೂ ಕೈ ಬಿಡಲ್ಲ, ನಂಬಿ ಬರ್ಬೇಕಷ್ಟೇ. ಮೈನ್ ಸಮಸ್ಯೆ ಏನಿದೆ ಕ್ಯಾಪ್ಸಿಕಮ್ ಬೆಳೆ ತಗೊಂಡಾಗ? ಕ್ಯಾಪ್ಸಿಕಮ್ ಅಲ್ಲಿ ಮೇನ್ ಪ್ರಾಬ್ಲಮ್ ಅಂದ್ರೆ ಈ ಟ್ರಿಪ್ಸ್. ರೋಗ ಸ್ವಲ್ಪ ಕಡಿಮೆನೆ ಇದಕ್ಕೆ. ಟ್ರಿಪ್ಸ್ ಗಂತೂ ವೀಕ್ಲಿ ಅಲ್ಲ, ಒಂದು 4 to 5 days ಒಂದ್ ಸ್ಪ್ರೇ ಕೊಡ್ಲೇಬೇಕು. ಕೊಟ್ಟು ಕೆಲವೊಂದ್ಸಲ ಟ್ರಿಪ್ಸ್ ಇದ್ದೇ ಇರೋದು ಉದಾಹರಣೆಗೆ ನಮ್ದ್ರಲ್ಲೂ ಈಗೆಲ್ಲ ಕ್ಲಿಯರ್ ಆಗಿದೆ. ಮೊನ್ನೆ ಒಂದ್ ಟೈಮು ಎಷ್ಟೇ ಸ್ಪ್ರೇ ಮಾಡಿದ್ರು ಕಂಟ್ರೋಲ್ ಬರ್ಲಿಲ್ಲ. ಟ್ರಿಪ್ಸ್ ದೇ ಮೇನ್ ತೊಂದ್ರೆ ಇದ್ರಲ್ಲಿ. ಅದು ಬಿಟ್ರೆ ಅವಾಯ್ಡ್ ಆಗಿ ಕಾಯಿ ಚೆನ್ನಾಗ್ ಬಂತಂದ್ರೆ ಮಾರ್ಕೆಟ್ ಅವ್ರು ಬಂದು ಇಲ್ಲೇ ತಗೊಂಡ್ ಹೋಗ್ತಾರೆ. ರೋಗದ ವಿಚಾರಕ್ಕೆ ಬಂದ್ರೆ ಇನ್ನ ಇದಕ್ಕೇನು ಅಷ್ಟೊಂದಾಗಿ ರೋಗ ಬಂದಿಲ್ಲ ಅನ್ಕೋತೀನಿ. ರೋಗ ಅಷ್ಟೊಂದ್ ಬಂದಿಲ್ಲ. ಅಲ್ಲೊಂದ್ ಗಿಡಗಳು ಸ್ವಲ್ಪ ವಿಲ್ಟ್ ಪ್ರಾಬ್ಲಮ್, ಫಂಗಿಸೈಡ್ ಇಂದ ಸ್ವಲ್ಪ ಸಾಯ್ತಿದಾವೆ. ಅದು ಬಿಟ್ರೆ ಏನು ಅಂತ ರೋಗ ಅಂತ ಅನ್ಸ್ಲಿಲ್ಲ. ಮತ್ತೆ ಇನ್ನೊಂದು ಕೇಳೋದೇನಪ್ಪಾ ಅಂತ ಹೇಳಿದ್ರೆ, ಈಗ ನೀವು ಕೆಳಗಡೆ ಬಂದು ಈ ಎಲೆಗಳನ್ನೆಲ್ಲ ತೆಗ್ಸಾಕಿದ್ದೀರಾ. ಹೌದೌದು. ಇದಕ್ಕೆ ಕಾರಣ ತಿಳ್ಕೊಬೋದ ರಾಜ್? ಇದಕ್ಕಂದ್ರೆ ಕೆಳಗಡೆ ಎಲೆ ಇತ್ತಂದ್ರೆ ಅದು ಸ್ವಲ್ಪ ಹಣ್ಣೆಲೆ ಆಗಿ ಉದ್ರಿ ಅದು ರೋಗ ಮತ್ತೆ ಇದಕ್ ಆಗ್ತದೆ ಅಂತ ಒಂದು ಉದ್ದೇಶ. ಎರಡನೇದ್ ಬಂದ್ಬಿಟ್ಟು ಎಲೆ ಜಾಸ್ತಿ ಇದ್ದಷ್ಟು ಔಷಧಿ ಹೊಡೆಯೋದು ಒಳಗಡೆ ಹೋಗಲ್ಲ, ಆ ಉದ್ದೇಶದಿಂದ ತೆಗ್ದಿದ್ವಿ. ಮೂರನೇ ಉದ್ದೇಶ ಬಂದ್ಬಿಟ್ಟು ಎಲೆ ತೆಗ್ದಷ್ಟು ಆ ಎಲೆಗೆ ಹೋಗೋ ಸಾರಾಂಶ ಮೇಲೆ ಬರುತ್ತಲ್ಲ, ಬೇರೆ ಸಿಕ್ಕಿದಾಗ ಆ ಕಾಯಿ ಫ್ರೂಟ್ ಸೆಟ್ಟಿಂಗ್ ಎಲ್ಲ ಚೆನ್ನಾಗುತ್ತೆ ಅಂದ್ಬಿಟ್ಟು ಕೆಳಗಡೆ ವೇಸ್ಟ್ ಎಲೆಗಳು, ಅದಕ್ಕೆ ಎಲೆ ಕಿತ್ತಾಕಿದ್ದೀವಿ. ಮತ್ತೆ ಈ ಶೀಟ್ಸ್ ಅನ್ನೋದು ಹಾಕಿದೀರಾ? ಸೊ ಈ ಶೀಟ್ಸ್ ಹಾಕೋದ್ರಿಂದ ಬೆನಿಫಿಟ್ ಇದೆಯಾ ಇಲ್ವಾ? ಖಂಡಿತ ಬೆನಿಫಿಟ್ ಇದೆ. ಅಂದ್ರೆ ಈ ಶೀಟ್ ಹಾಕ್ಬಿಟ್ಟಿದೀವಿ ಅಂತ 100% ಅವಾಯ್ಡ್ ಆಗ್ಬಿಡ್ತದೆ ಅದೆಲ್ಲ ಸುಳ್ಳು. 100 ಅಲ್ಲಿ ಒಂದು 20 to 50% ಅಂದ್ರೆ ಒಂದು 15-20% ಕಂಟ್ರೋಲ್ ಆಗ್ಬೋದು ಟ್ರಿಪ್ಸ್ ಮೈಟ್ಸ್ ಹಾಕಿದ್ರೆ ಒಳ್ಳೇದು. ನೋಡಿ ಎಷ್ಟು ಅಬ್ಸರ್ವ್ ಮಾಡೋದು. ಈಗ ಇದರಲ್ಲಿ ಒಂದು ಕಲರ್ ಇದೆ, ಸ್ಪೆಸಿಫಿಕ್ ಆಗಿ ಈಗ ಯೆಲ್ಲೋ ಇದೆ ಮತ್ತೆ ಬ್ಲೂ ಇದೆ. ಹೌದು, ಸ್ಪೆಸಿಫಿಕ್ ಆಗಿ ಇಂಥದ್ದು ಇದೇ ಕಲರ್ ಅಟ್ರಾಕ್ಟ್ ಆಗುತ್ತೆ ಅಂತ ಏನಾದ್ರು ಇದೆಯಾ? ಸೊ ಟ್ರಿಪ್ಸ್ ಗೆ ನೀವು ಹೇಳಿದ್ರಿ. ಹೌದು, ನೀವು ಸ್ಪೆಸಿಫಿಕ್ ಆಗಿ ಏನಾದ್ರು ಹೇಳೋದಾದ್ರೆ ಒಂದ್ 2-3 ಪ್ರಾಡಕ್ಟ್ ತಿಳ್ಕೊಬಹುದು. ಟ್ರಿಪ್ಸ್ ಗೆ ಅಂದ್ರೆ ಇವಕ್ಕೆಲ್ಲಾನು ಬಯೋಗ್ಲ್ ಅಂತ ಬರ್ತಾವ, ಅವು ಹೊಡಿಬಾರ್ದು ಯಾವತ್ತೂ ಅಷ್ಟೇ. ಮೇನ್ ಕಂಪನಿಗಳು ಸಿಂಜೆಂಟ್ ಆಗಿರ್ಬೋದು, ಬಯರ್ ಆಗಿರ್ಬೋದು, PI ಕಂಪನಿದಾಗಿರ್ಬೋದು, ಇನ್ನ ತುಂಬಾ ಕಂಪನಿಗಳಿದಾವೆ. ಈಗ ಒಂದು ಹೊಡೆದಿದೀವಿ ಅಂದ್ರೆ ಒಂದು ಕಂಪನಿ ಹೊಡೆದಿದೀವಿ ಅಂದ್ರೆ ನೆಕ್ಸ್ಟ್ ಅದನ್ನೇ ಹೊಡಿಬಾರ್ದು, ಚೇಂಜ್ ಮಾಡ್ತಾ ಇರಬೇಕು. ಒಂದು 5-6 ಕೋಟ್ ಆದ್ಮೇಲೆ ಈ ಒಂದು ಪರ್ಟಿಕ್ಯುಲರ್ ಆಗಿ ಕ್ಯಾಪ್ಸಿಕಮ್ ಬೆಳೆಗೆ ಲಾಂಗ್ ಡ್ಯೂರೇಷನ್ ಆಗಿರೋದ್ರಿಂದ ನೆಲಕ್ಕೆ ತಾಕತ್ತು ತುಂಬಾನೇ ಮಾಡಬಹುದು. ಸೊ ಎಷ್ಟು ಪ್ರಮಾಣದಲ್ಲಿ ಗೊಬ್ಬರ ಕೊಟ್ಟಿದ್ದೀರಾ, ತಿಪ್ಪೆ ಗೊಬ್ಬರ ಇದಕ್ಕೆ? ಸರ್ ಇದಕ್ಕೆ ಬಂದ್ಬಿಟ್ಟು 4 ಲಾರಿ ಲೋಡು ತಿಪ್ಪೆ ಗೊಬ್ಬರ ಕೊಟ್ಟಿದೀವಿ, ಮತ್ತೆ 1 ಲಾರಿ ಲೋಡು ಬಂದ್ಬಿಟ್ಟು ಕೋಳಿ ಗೊಬ್ಬರ ಕೊಟ್ಟಿದ್ದೀವಿ. ಅದಾದ್ಮೇಲೆ ಬೆಡ್ಡಿಂಗ್ ಮಾಡೋ ಟೈಮಲ್ಲಿ ಸ್ವಲ್ಪ DAP ಅಂತ ಇಂಥವೆಲ್ಲ ಸ್ವಲ್ಪ ಕೊಟ್ಕೊಂಡಿದ್ದೀವಿ. ಮೂಟೆ ಗೊಬ್ಬರಗಳು ಕೊಟ್ಟಿಗೆ ಗೊಬ್ಬರ ಯಥೇಚ್ಛವಾಗಿ ಕೊಟ್ಟಿದ್ದೀವಿ, ಒಂದು 2 years ಇರ್ಬೇಕನ್ನೋ ಉದ್ದೇಶದಿಂದಾಗಿ. ಸರ್ ಇನ್ನೊಂದೇನಂದ್ರೆ ಈ ಗಿಡಗಳು ಸುಮಾರು ಸಾಯೋದು, ಈ ರೀತಿ ಎಲ್ಲಾ ತೊಂದರೆಗಳು ಬರುತ್ತೆ. ಸ್ವಲ್ಪ ಡ್ರಿಂಚಿಂಗ್ ಎಲ್ಲ ಮಾಡ್ತಿರ್ತೀವಿ, ಆಗಾಗ ಮಾಡ್ತೀವಿ. ಯಾವ ರೀತಿಯಾದ ಗೊಬ್ಬರಗಳು ಇದಕ್ಕೆ, ಡ್ರಿಪ್ ಗೊಬ್ಬರಗಳು ಇಂಥವೆಲ್ಲ ಕೇಳುತ್ತೆ ಅಂತ ಏನಾದ್ರು ಒಂದು ಪುಟ್ಟ ಮಾಹಿತಿ ಕೊಡ್ತೀರಾ? ಸರ್ ಇದಕ್ಕೆ ಬಂದ್ಬಿಟ್ಟು ಕ್ಯಾಪ್ಸಿಕಮ್ಗೆ ಅಂತ ಹೇಳೋದಾದ್ರೆ ಇದಕ್ಕೆ ಅಂದ್ರೆ ರೆಗ್ಯುಲರ್ ಬೆಳೆಯೋ ತರ ಗೊಬ್ಬರಗಳು ಬಿಡಬಾರ್ದು. ನೈಟ್ರೋಜನ್ ಕಂಟೆಂಟ್ ಕಡಿಮೆ ಬಿಟ್ಕೋಬೇಕು ಇದಕ್ಕೆ. ಯಾಕಂತಂದ್ರೆ ಈ ಗಿಡ ಇಲ್ಲಿ ಬೆಳವಣಿಗೆ ಆಯ್ತು ನಮ್ದು ವ್ಯಾಲಿ ಇಲ್ಲಿವರೆಗೂ ಅಷ್ಟೇ, ಈ ಗಿಡದ್ದು ಇಲ್ಲಿವರೆಗೂ ಬೇಗ ಮುಟ್ಬಿಡ್ತಂದ್ರೆ ನಮ್ದಲ್ಲಿ ಕ್ರಾಪ್ ಎಂಡ್ ಆಗುತ್ತೆ. ಹಂಗಾಗಿ ನೈಟ್ರೋಜನ್ ಇರ್ತಕ್ಕಂತ ಅಂಶಗಳನ್ನ ಆದಷ್ಟು ಕಡಿಮೆ ಬಿಟ್ಕೊಬೇಕು. ಬಿಡ್ಲೇಬಾರ್ದಂತಲ್ಲ,
ಅದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಬಿಟ್ಕೊಂಡು ಈ ಪೊಟ್ಯಾಷಿಯಂ ಆಗಿರ್ಬೋದು, ಫಾಸ್ಫರಸ್ ಆಗಿರ್ಬೋದು, ನಮ್ಗೆ ಈಲ್ಡ್ ಬರ್ಲಿಕ್ಕೆ ಯಾವ ಒಂದು ಗೊಬ್ಬರಗಳ ಅವಶ್ಯಕತೆ ಇದೆಯೋ ಅದನ್ನ ಮಾತ್ರ ಯಥೇಚ್ಛವಾಗಿ ಬಿಟ್ಕೋಬೇಕಾಗ್ತದೆ. ಆಗಾಗ ಗ್ರೋತ್ ರೆಗ್ಯುಲೇಟರ್ ನ ಸ್ವಲ್ಪ ಸ್ಪ್ರೇ ಮಾಡ್ಕೊಬೇಕು ಗಿಡ ಅಲ್ಲೇ. ನಾವು ಖಂಡಿತ ಫ್ರೀ ಇದ್ರೆ ಖಂಡಿತ ಅವ್ರಿಗೆ ಬರ್ಮಾಡ್ಕೊಳ್ತೀವಿ. ಒಂದ್ ವೇಳೆ ಬಿಸಿ ಇದ್ದವಾಗ ಸ್ವಲ್ಪ ಕೆಲವರು ಫೋನ್ ಮಾಡಿದಾಗ ನಾನು ರೆಸ್ಪಾಂಡ್ ಮಾಡದೇ ಇರೋದು ಇದೆ, ಅಂತವ್ರು ದಯವಿಟ್ಟು ಕ್ಷಮಿಸಬೇಕು. ಮ್ಯಾಕ್ಸಿಮಮ್ ಇರ್ಬೋದು. ಸೊ ಈಗ ಇಲ್ಲಿ ತನಕ ಒಂದು 40 ಟನ್ ವರೆಗೂ ನೀವು ಹಾರ್ವೆಸ್ಟ್ ಮಾಡಿದ್ದೀವಿ. ಇಲ್ಲಿಂದ ಆಚೆಗೆ ಇನ್ನ ಅಷ್ಟು ಎಕ್ಸ್ಪೆಕ್ಟ್ ಮಾಡಬಹುದಾ? ಒಂದು 25 ರಿಂದ 30 ಟನ್ ಎಕ್ಸ್ಪೆಕ್ಟ್ ಮಾಡಿದೀನಿ ನಾನು. 30 ಟನ್ ಅದು ಖಂಡಿತ ಬರಲೇಬೇಕು. ನಿಮ್ಮ ಸರಿ ಸುಮಾರು ಒಟ್ಟಾರೆ ಲೆಕ್ಕಾಚಾರಕ್ಕೆ ಒಂದು 70 ರಿಂದ 75, 60 ರಿಂದ 70 ಟನ್ ಎಕ್ಸ್ಪೆಕ್ಟೇಷನ್. ಕೆಲವೊಂದ್ಸರ್ತಿ ಕಾಟನ್ ಬಾಕ್ಸ್ ತುಂಬ್ತೀರಾ, ಕೆಲವೊಂದ್ಸಲಿ ಚೀಲಗಳಲ್ಲಿ ತುಂಬ್ತಾ ಇರ್ತೀರಾ, ಯಾವ ರೀತಿ ಇದು ಲಾಜಿಕ್ ಸರ್? ಅದ್ರಲ್ಲಿ ಏನಾಯ್ತು ಅಂತಂದ್ರೆ, ಮೊದ್ಲು ಸ್ಟಾರ್ಟ್ ಮಾಡಿದಾಗ ನಮ್ಗೆ ಯಾರಿಗೂ ಬಯಸಿರ್ಲಿಲ್ಲ. ನಮ್ಗೆ ಕೋಲಾರ್ ತಗೊಂಡದೆ, ಕೋಲಾರ್ಗೆ ಒಂದು ಮೂರ್ ಸಲ ತಗೊಂಡ, ಅದು ವಿಡಿಯೋ ಮಾಡಾಕಿದ್ನಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ. ಬಯರ್ಸ್ ತುಂಬಾ ಕಾಂಟ್ಯಾಕ್ಟ್ ಮಾಡಿದ್ರು, ಅಲ್ಲಿ ನಾವ್ ಚೆನ್ನಾಗ್ ಕೊಡ್ತೀವಿ ರೇಟ್ ಹಂಗಿಂಗ್ ಅಂತ ಹೇಳ್ಬಿಟ್ಟು. ಆದ್ರೆ ಕಾಂಟ್ಯಾಕ್ಟ್ ಇಂದ ಬಿಗ್ ಬಾಸ್ಕೆಟ್ ಗೆ ಸ್ವಲ್ಪ ಹಾಕಿದೆ. ಅದಾದ್ಮೇಲೆ ಬಂದು ನಮ್ ತೋಟದಲ್ಲೇ ತುಂಬ್ಕೊಂಡೋಗಿ ಸ್ಟಾರ್ಟ್ ಮಾಡಿದ್ರು, ಕೇರ್ ಪ್ರಾಮ್ಸ್ ಅಂತ ಅವ್ರು. ಅವ್ರಿಗೊಂದು 4-5 ಸಲ ಕೊಟ್ಟೆ. ಅದಾದ್ಮೇಲೆ ಇವಾಗ ತಮಿಳ್ನಾಡು ಹೊಸೂರ್ ಕಡೆಯವ್ರು ಬಂದ್ಬಿಟ್ಟು ನಾವು ಕಾಯಿ ಕಿತ್ತಲ್ಲಿ ಹಾಕಿದ್ರೆ ಸಾಕು, ಅವರೇ ಗ್ರೇಡಿಂಗ್ ಮಾಡ್ಕೊಂಡು ತುಂಬ್ಕೊಂಡು ಹೋಗ್ಬಿಡ್ತಾರೆ. ರೇಟು ಪರವಾಗಿಲ್ಲ, ಚೆನ್ನಾಗಿ ಪ್ರೈಸಸ್. ಕ್ಯಾಶ್ ವಿಚಾರಕ್ಕೆ ಬಂದಾಗ ಕ್ಯಾಶ್ ಏನ್ ಎಷ್ಟು ರೇಟ್ ಇಲ್ಲೇ ಪೇ ಮಾಡ್ಬಿಟ್ಟು ಹಂಗೆ ತಗೊಂಡ್ ಹೋಗ್ತಾರೆ. ಖಂಡಿತ. ಯಾಕಂತ ಹೇಳಿದ್ರೆ ಎಲ್ಲ ಅನ್ನೊಂದ್ ಪ್ಲೇಸ್ ಗೆ ನಾವು ಕೊಟ್ಟು ಸಫರ್ ಆಗೋದು ಇಲ್ಲ. ಹಂಗೇನಿಲ್ಲ, ತುಂಬಾ ಒಳ್ಳೇದು. ನಮ್ಮ ತೋಟದಲ್ಲೇನೆ ಹಂಗೆ ತೂಗ ಹಾಕೊಂಡು ನಮ್ ಕ್ಯಾಶ್ ಕೊಟ್ಬಿಟ್ಟು ಗಾಡಿ ಎತ್ಕೊಂಡು ಹೋಗ್ತಾರೆ. ಈಗ ಏನಂದ್ರೆ ರೈತರು ಕ್ವಾಲಿಟಿ ಬೆಳಿಬೇಕಷ್ಟೇ. ಕ್ವಾಲಿಟಿ ಒಂದು ಬೆಳೆದು ಕ್ವಾಂಟಿಟಿ ಅವ್ರು ಎಷ್ಟಾದ್ರೂ ಕ್ವಾಂಟಿಟಿ ಕೊಡಿ. ನಾನು ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ ಸೊ ಇದು ಲಾಸ್ ಏನಕ್ಕೆ ಬರುತ್ತೆ? ಸೊ ಇದನ್ನ ನಾವು ಇದ್ ಮಾಡ್ಕೋಬೇಕಂತ ಹೇಳಿದ್ರೆ ಯಾವ ರೀತಿ ನಾವು ನಮ್ಮ ಥಾಟ್ಸ್ ನ ಚೇಂಜ್ ಮಾಡ್ಕೊಂಡು ಯಾವ ರೀತಿ ಪ್ರಗತಿ ಪರವಾಗಿ ನಾವು ಬೆಳಿಬೇಕು ಅನ್ನೋದಕ್ಕೆ ಒಂದು ಕಿವಿ ಮಾತು ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ರಾಜ. ಓಕೆ ಸರ್, ಹೇಳೋಣ ಸರ್. ಹೆಂಗಂದ್ರೆ ಈಗ ಸೋಷಿಯಲ್ ಮೀಡಿಯಾ ಕಾಲ ಇದು. ಯೂಟ್ಯೂಬ್ ಅಲ್ಲಿ ಎಲ್ಲೋ ಒಂದ್ ವಿಡಿಯೋ ನೋಡ್ಬಿಟ್ಟು ಇಷ್ಟು ಇನ್ವೆಸ್ಟ್ ಮಾಡಿದ್ರೆ ಇಷ್ಟು ದುಡ್ಡು ಮಾಡಬಹುದು ಅಗ್ರಿಕಲ್ಚರ್ ಅಂತೆಲ್ಲ ನೋಡ್ಕೊಂಡ್ಬಿಡ್ತಾರೆ. ನೋಡ್ಬಿಟ್ಟು ಅದ್ರ ಅರಿವೇ ಇಲ್ದಿರಾ ಹಾಕ್ಬಿಡ್ತಾರೆ. ಒಂದ್ ಸಾಲ ಮಾಡಿ ಹಾಕ್ತಾರೆ, ಇಲ್ಲ ದುಡ್ಡಿದ್ದು ಹಾಕ್ಬಿಡ್ತಾರೆ. ಅದ್ರ ಬಗ್ಗೆ ಅರಿವಿರಲ್ಲ. ನಾನೊಬ್ಬ ರೈತನಾಗಿ ಹೇಳೋದೇನಂದ್ರೆ, ನೀ ಏನೇ ಒಂದ್ ಮಾಡ್ಬೇಕಾದ್ರೆ ಒಂದ್ ½ ಎಕರೆಲ್ಲಿ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಮಾಡಕ್ ಮೊದ್ಲು ಯಾವ ಬೆಳೆ ಮಾಡ್ಬೇಕು ಅನ್ಕೊಂಡಿದೀರಾ ಅದ್ರಲ್ಲಿ ಯಾರು ಒಂಥರ ಚೆನ್ನಾಗ್ ಮಾಡ್ತಿದ್ದಾರೆ ನಿಮ್ ಸುತ್ತಮುತ್ತ, ಅವ್ರ ತೋಟಕ್ಕೆ ಹೋಗಿ. 1 ಸಲ 2 ಸಲ ಅಲ್ಲ, ನಿಮ್ಗೆ ಆ ಮಾಹಿತಿ ಫುಲ್ ಬರೋರ್ಗೆ ಅವ್ರ ತೋಟಗಳಿಗೆ ಹೋಗಿ ಫುಲ್ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡು ನೀವೊಂದ್ ½ ಎಕರೆಲ್ಲಿ ಮಾಡಿ. ½ ಎಕರೆಲ್ಲಿ ಮಾಡಿ ನಿಮ್ಗೆ ಮಾರ್ಕೆಟಿಂಗ್ ಗೊತ್ತಾಗತ್ತೆ, ಬೆಳೆ ಬಗ್ಗೆ ಗೊತ್ತಾಗತ್ತೆ, ಯಾವ ಗೊಬ್ಬರ ಬಿಡ್ಬೇಕು, ಯಾವ ಔಷಧಿ ಹೊಡಿಬೇಕು ಎಲ್ಲ ಗೊತ್ತಾಗತ್ತೆ. ½ ಎಕರೆ ಮಾಡಿ. ನೆಕ್ಸ್ಟ್ ನೀವು 5 ಎಕರೆ ಮಾಡಿ, ದುಡ್ಡಿತ್ತು ಅಂದ್ರೆ. ಇಲ್ಲ ಅಂದ್ರೆ ಸಾಲ ಬೇಕಾದ್ರೂ ಮಾಡಿ ನಿಮ್ಗೆ, ಯಾಕಂದ್ರೆ ನಾಲೆಜ್ ಇರುತ್ತೆ ಅವಾಗ. ಮಾಡದೆ ಖಂಡಿತ ಸಕ್ಸಸ್ ಆಗ್ತೀರಾ. ಅದು ಬಿಟ್ಟು ಎಲ್ಲೋ ಒಂದ್ ಹತ್ರ ನೋಡಿ ನಾ ಒಂದೇ ಸರಿ 4 ಎಕರೆಗೆ ಹಾಕ್ಬಿಡ್ತೀನಿ, 5 ಎಕರೆಗೆ ಹಾಕ್ಬಿಡ್ತೀನಿ ಅಂತ ಹಾಕಿದ್ರೆ ಖಂಡಿತ ನೀವು ಲಾಸ್ ಆಗ್ತೀರಾ. ಇದು ನನ್ನ ಕಡೆಯಿಂದ ನಮ್ಮ ಎಲ್ಲಾ ರೈತರಿಗೂ ನಾನು ಕೊಡ್ತಿರ್ತಕ್ಕಂಥ ಸಜೆಷನ್. ತುಂಬಾ ವ್ಯಾಲ್ಯೂಬಲ್ ಸಜೆಷನ್. ಇದನ್ನ ಪಾಸಿಟಿವ್ ಆಗಿ ತಗೊಂಡು ಎಲ್ಲಾರು ರೈತರು ಬೆಳೀಲಿ ಅಂತ ನಂದು ಒಂದು. ನಾನೀಗ ಇದು ಕ್ಯಾಪ್ಸಿಕಮ್ ನಾನು ಏಕಾಏಕಿ ಬೆಳೆದ್ಬಿಟ್ಟು ನಾನು ಲಾಸ್ ಆಗ್ತಿದ್ದೆ. ನಮ್ಮ ಮಾನವರ ತೋಟಕ್ಕೆ ಹೋಗಿ ಅವ್ರ ಹತ್ರ ಎಕ್ಸ್ಪೀರಿಯನ್ಸ್ ಅವ್ರು ತಗೊಂಡು ಏನೇನ್ ಮಾಡಿದ್ರು, ಎಲ್ಲೆಲ್ಲಿ ಎಡುವುದ್ರು ಅವ್ರು ಅದೆಲ್ಲ ನೋಡ್ಕೊಂಡು ನಾನು ಅಲ್ಲಿ ಎಡುದೆ, ನಾನು ಅಲ್ಲಿ ಪಾಸ್ ಆಗಿದ್ದೀನಿ ಅಷ್ಟೇನೆ, ಇನ್ನೇನಿಲ್ಲ. ಎಲ್ಲ ರೈತರು ಅದೇ ತರ ಮಾಡಿ ನಾನು ಹೇಳಕ್ ಇಷ್ಟಪಡ್ತೀನಿ. ಖಂಡಿತ ಸರ್, ಖಂಡಿತ. ಇದು ತುಂಬಾ ವ್ಯಾಲ್ಯೂಬಲ್ ಮಾಹಿತಿ ಇದು. ಸೊ ಇದೇ ತರ ಎಲ್ಲಾರು ರೈತರು ಚೆನ್ನಾಗಾಗ್ಲಿ ಅಂತಾನೆ ಸದುದ್ದೇಶದಿಂದಾನೇ ನಾನು ಈ ವಿಡಿಯೋ ಎಲ್ಲ ಮಾಡ್ತಾ ಇರೋದು. ನಮ್ಮ ಟೈಮ್ ನ ನಮ್ಗೆ ಕೊಟ್ಟು ನಮ್ಮನ್ನ ಇಲ್ಲಿ ಫೋನ್ ಮಾಡಿದ ತಕ್ಷಣ ಕರೆದು ಒಂದು ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ನಮ್ ಜೊತೆ ನಿಮ್ಗೆ ನಮ್ ಕಡೆಯಿಂದ ತುಂಬ ಹೃದಯ ಧನ್ಯವಾದಗಳು. ಇದೇ ರೀತಿ ರೈತರನ್ನ ಉತ್ತೇಜನ ಕೊಡುವಂತ ವಿಡಿಯೋಸ್ ಮಾಡಿ ಇನ್ನಷ್ಟು ಬೆಳೀರಿ, ಇನ್ನಷ್ಟು ನಿಮ್ಮ ಫ್ಯೂಚರ್ ಚೆನ್ನಾಗಿರ್ಲಿ ಅಂತ ದೇವರಲ್ಲಿ ನಾವು ಕೇಳ್ಕೊಂತೀರಿ. ಧನ್ಯವಾದಗಳು ರಾಜ ಅವರೇ. ಥ್ಯಾಂಕ್ ಯು ಸರ್. ನೀವುನು ಇಲ್ಲಿವರೆಗೂ ನಾನು ಎಲ್ಲೋ ಒಂದ್ ಕಡೆ ಇದ್ದಂತ ರೈತನ್ನ ಅಲ್ಲಿಂದ ಹುಡ್ಕೊ ಬಂದು ನನ್ನ ಇಂಟರ್ವ್ಯೂ ಮಾಡಿ 4 ಜನಕ್ಕೆ ನೋಡೋ ತರ ಮಾಡ್ತಿದಾರ ಸರ್. ನಿಮ್ಗೆ ತುಂಬಾ ನನ್ನ ಫಾಲೋವರ್ಸ್ ಕಡೆಯಿಂದ ತುಂಬಾ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಸರ್. ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ವಲ್ಪ ಏನು ಸುಮಾರು ಸಕ್ಸಸ್ ನೋಡಿದೀರಾ ಅಲ್ವಾ? ಇನ್ನಷ್ಟು ಸಕ್ಸಸ್ ನಮ್ಮ ಚಾನೆಲ್ ಕಡೆಯಿಂದ ಆದಷ್ಟು ಮಟ್ಟಿಗೆ ಸಿಗ್ಲಿ ಅಂತ ನಾವು ಶುಭ ಹಾರೈಸ್ತೀವಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.